ನಮಸ್ಕಾರ ಎಲ್ಲ ಇಂಡಿ ತಾಲೂಕಿನ ರೈತ ಬಾಂಧವರೇ. ಈ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ ರೈತರು ಈ ವರ್ಷ ನಿಂಬಿಕಾಯಿ ಬೆಲೆ ಭಾರಿ ಕುಸಿತ ಕಂಡದ. ಹೋದ ವರ್ಷ 1500ರಿಂದ 1800 ರೂಪಾಯಿ ತನ ಬೆಲೆ ಇತ್ತು. ಆದರೆ ಈ ಸರ ಹೈಯೆಸ್ಟೇ 500ರಿಂದ 600 ರೂಪಾಯಿ ಅದ. ಇದು ಖರ್ಚು ವೆಚ್ಚ ತೆಗೆದ್ರೂ ಏನೂ ರೈತರಿಗೆ ಲಾಭ ಇಲ್ಲ. ಅದಕ್ಕಾಗಿ ಈ ಒಂದು ಬೆಲೆ ಕುಸಿತದ ಪರಿಣಾಮದಿಂದಾಗಿ ಎಲ್ಲ ಬೆಳೆಗಳಿಗೆ ಸರ್ಕಾರ ಏನೊಂದು ಬೆಂಬಲ ಬೆಲೆ ಘೋಷಣೆ ಮಾಡ್ಯದ. ಈಗ ತೊಗರಿಗೆ 8000 ಮತ್ತು ಮೆಕ್ಕೆಜೋಳಕ್ಕೆ 2150 ರೂಪಾಯಿ, ಈ ಥರ ಏನು ವಿವಿಧ ಎಲ್ಲ ಥರದ ಬೆಳೆಗಳಿಗೆ ಏನು ಬೆಂಬಲ ಬೆಲೆ ಘೋಷಣೆ ಮಾಡ್ಯದ. ಅದೇ ಪ್ರಕಾರವಾಗಿ ನಮ್ಮ ತಾಲೂಕಿನಲ್ಲಿ ಬೆಳೀತಕ್ಕಂಥ ನಿಂಬೆ ಬೆಳೆಗಾರರಿಗೆ ಸರ್ಕಾರ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕಂತ ಹೇಳಿಕೆಂದ್ರೆ ನಾನು ಕೇಳ್ಕೊತಾ ಇದ್ದೀನಿ. 2500 ರೂಪಾಯಿ ಅಂಥೇಳಿ ಬೆಂಬಲ ಬೆಲೆ ಘೋಷಣೆ ಮಾಡಿ ರೈತರಿಗೆ ಒಂದು ಜರ ಸಹಾಯ ಮಾಡ್ಬೇಕಂತ ಹೇಳಿಕೆಂದ್ರೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ಳೋನು. ಅದಕ್ಕಾಗಿ ಮತ್ತು ಈಗೇನಾಗ್ಯಪ್ಪ ಅಂತಂದ್ರೆ ಈ ಒಂದು 500ರಿಂದ 600 ಅಥವಾ 700 ರೂಪಾಯಿ ಡಾಗ್ ಬಿಟ್ಟರು ಸಹಿತ ರೈತರಿಗೆ ಮತ್ತು ಅದನ್ನು ಕೂಲಿದಾಳಗಳನ್ನು ವೆಚ್ಚ ಭರಿಸಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾಕಂತಂದ್ರೆ 600 ರೂಪಾಯಿ ಡಾಗ್ ಹೋದ್ರೆ 500 ರೂಪಾಯಿ 540 ರೂಪಾಯಿ ನಮಗೆ ಕಮಿಷನ್ ಮುರ್ಕೊಂಡು ರೊಕ್ಕ ಕೊಡ್ತಾರೆ. ಅದರೊಳಗೆ 400 ರೂಪಾಯಿ ಆಳಿನ ಪಗಾರ, 30 ರೂಪಾಯಿ ಚೀಲ ಡಾಗಿಂದು ಮತ್ತು ಸಾರಿಗೆ ವೆಚ್ಚ ತೆಗೆದ್ರೆ ರೈತರಿಗೆ ಏನು ಇದರಿಂದ ಲಾಭ ಇಲ್ಲ. ಹೋದ ಸಲ ಏನಾಗಿತ್ತಪ್ಪ ಅಂತಂದ್ರೆ ಎಲ್ಲ ರೈತರು ನಿಂಬೆ ಬೆಳೆಗೆ ನೀರು ಹಾಕಿಂದ್ರೆ ನಿಂಬೆ ಬೆಳೆಗಳನ್ನು ನಾವು ಉಳಿಸ್ಕೊಂಡಿದ್ದೀವಿ ಟ್ಯಾಂಕರ್ ಮುಖಾಂತರ ನೀರು ಹಾಕ್ಕೊಂಡು. ಆದರೆ ಈ ಸಲ ಏನಾಗೈತಪ್ಪ ಅಂದ್ರೆ ಮಳೆ ಜಾಸ್ತಿ ಆಗಿರೋದ್ರಿಂದ ಫಸಲು ಒಂಥರ ಒಳ್ಳೆಯ ರೀತಿಯಿಂದ ಬಂದವ. ಆದರೂ ಕೆಲವೊಂದು ಕಡೆ ಎಲ್ಲ ಗಿಡಗಳು ಸಿಡಿ ಹಾಯ್ದು ವಿವಿಧ ರೀತಿಯಿಂದ ರೋಗಕ್ಕೆ ಒಳಗಾಗಿದ್ರು ಸಹಿತ ಬೆಲೆ ಕಾಯಿ ಇದ್ದ ಡ್ರಾಗ್ ಒಂದು ಸ್ವಲ್ಪ ಸರಿಯಾಗದ. ಅದರ ಸಂಬಂಧ ಏನಾಗ್ಯದಪ್ಪ ಅಂತಂದ್ರೆ ಬೆಲೆ ಕುಸಿತ ಕಂಡಿದ್ದರಿಂದ ರೈತರಿಗೆ ಇದರಿಂದ ಒಂದು ಸ್ವಲ್ಪ ಲಾಭ ಆಗಬೇಕಪ್ಪ ಅಂತಂದ್ರೆ ಎಲ್ಲದಕ್ಕೂ ಯಾವ ಥರ ಬೆಂಬಲ ಬೆಲೆ ಘೋಷಣೆ ಮಾಡ್ಯಾರ, ನಮಗೂ ಈ ನಿಂಬೆ ಗಿಡಗಳಿಗೆ ನಿಂಬೆಕಾಯಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಅದು ಅಲ್ಲದೆ ಕಾಲಾಂತರ ಇದು ನಾವು ಎಷ್ಟೋ 50-60 ವರ್ಷನ ಹಿಡ್ಕೊಂಡು ನಿಂಬೆಗೆ ಬೆಳೀತಕ್ಕಂಥ ನಮ್ಮದು ಖಾಜ್ವಿ ನಿಂಬೆ ಅಂತೇಳಿ ಪ್ರಸಿದ್ಧ ಅದ. ಇದಕ್ಕೆ ಈಗಾಗಲೇ GI ಟ್ಯಾಗ್ನು ಸಹಿತ ಸಿಕ್ಕದ. ಇದು ವಿದೇಶಕ್ಕೆ ನಾವು ರಫ್ತು ಮಾಡ್ಬೇಕಂದ್ರೆ ಇದ್ರ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇಲ್ಲ ರೈತರಿಗೆ. ಮತ್ತು ನಿಂಬೆ ಅಭಿವೃದ್ಧಿ ಮಂಡಳಿಯು ಸಹಿತ ನಮ್ಮ ತಾಲೂಕಿನೊಳಗೆ ಸ್ಥಾಪನೆ ಆಗ್ಯದ. ಅದರ ಕೆಲಸ ಏನಪ್ಪ ಅನ್ನೋದನ್ನು ಇನ್ನೂ ನಮ್ಮ ರೈತರಿಗೆ ಅಷ್ಟೊಂದು ಜ್ಞಾನ ಇಲ್ಲ. ಅದಕ್ಕಾಗಿ ಆ ನಿಂಬೆ ಅಭಿವೃದ್ಧಿ ಮಂಡಳಿ ಏನದ, ಅದರಿಂದ ರೈತರಿಗೆ ಏನೇನು ಲಾಭ ಅದ ಮತ್ತು ರೈತರು ಅದರಿಂದ ಏನೇನು ನಾವು ಲಾಭ ಪಡ್ಕೋಬೇಕನ್ನೋದು ಅದರೊಂದು ಎಲ್ಲ ನಿಂಬೆ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಲಿ ಮತ್ತು ಅದರ ಎಲ್ಲ COಗಳಾಗಲಿ ಎಲ್ಲ ರೈತರನ್ನು ಒಂದು ಗುಂಪುಗಳನ್ನು ಮಾಡಿ ರೈತರಿಗೆ ಅದರ ಒಳ್ಳೆಯ ರೀತಿಯಿಂದ ಟ್ರೈನಿಂಗ್ ಕೊಟ್ಟು, ಅಂದ್ರೆ ನಿಂಬೆಕಾಯಿ ಜ್ಯೂಸ್ ಮಾಡೋದು, ಉಪ್ಪಿನಕಾಯಿ ಮಾಡೋದು ಮತ್ತು ಅದರಿಂದ ಅದರ ಡ್ರೈ ಮಾಡ್ಕೊಂಡ್ರೆ ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡೋದು, ಅದ್ರ ಬಗ್ಗೆ ಟ್ರೈನಿಂಗ್ ಕೊಟ್ಟರೆ ರೈತರಿಗೆ ಏನಾದರೂ ನಿಂಬೆ ಗಿಡ ಉಳಿತಾವ. ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್.